ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಾವು ಯಾವ ತರ ಡ್ರಾ ಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಸೊ ಅದನ್ನ ಯಾವ ತರ ಮಾರ್ಕೆಟ್ ಅದಕ್ಕೆ ರೆಸ್ಪೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋಣ. ಸೊ ಇವಾಗ ನಾನು ಟ್ರೇಡಿಂಗ್ ವ್ಯೂ ಓಪನ್ ಮಾಡಿದ್ದೀನಿ ಅಂಡ್ 1 hour ಕ್ಯಾಂಡಲ್ ಓಪನ್ ಮಾಡಿದ್ದೀನಿ. 1 hour ಅಲ್ಲಿ ನಾವು ಫ್ರೀಕ್ವೆಂಟ್ ಆಗಿ ಜಾನ್ವರಿಯಿಂದ ಡೇಟಾ ತಗೊಳೋಣ. ಜಾನ್ವರಿಯಿಂದ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅದನ್ನ ಒಂದೇ ಸಪೋರ್ಟ್ ಒಂದೇ ರೆಸಿಸ್ಟೆನ್ಸ್ ನ ಇಟ್ಕೊಂಡು ಎಲ್ಲೆಲ್ಲಿ ನಮಗೆ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರೆ ರೆಸ್ಪೆಕ್ಟ್ ಮಾಡುತ್ತಾ ಇಲ್ಲ ಅಂತ ನಾವು ಗಮನಿಸೋಣ. ಸೊ ಇವಾಗ ನಾನು ಇಲ್ಲಿ ಸಪೋರ್ಟ್ ಎಲ್ಲಿಂದ ತಗೊಂತೀನಿ, ಇಲ್ಲಿ ನಮಗೆ ಮಲ್ಟಿಪಲ್ ಸಪೋರ್ಟ್ಸ್ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿಂದ ನಾನು ಇದನ್ನ ಸಪೋರ್ಟ್ ಅನ್ನ ಡ್ರಾ ಮಾಡ್ತಾ ಹೋಗ್ತೀನಿ. ಇದು ನಮ್ಗೆ ಸಪೋರ್ಟ್, ಯಾಕಂತಂದ್ರೆ ಮಲ್ಟಿಪಲ್ ಟೈಮ್ಸ್ ನಮ್ಗೆ ಇಲ್ಲೇ ಟಚ್ ಆಗಿದೆ. ಅದೇ ರೀತಿ ರೆಸಿಸ್ಟೆನ್ಸ್ 1 2 3 4 ಈ ತರ ಟಚ್ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ನಾವು ಮಲ್ಟಿಪಲ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡೋಣ. ಸೊ ಇವಾಗ ನಮ್ಗೆ ಗೊತ್ತಾಯ್ತು, ಒಂದು ಸಪೋರ್ಟ್ ಸಿಕ್ತು ಅಂಡ್ ಆಲ್ಸೋ ನಮ್ಗೆ ಒಂದು ರೆಸಿಸ್ಟೆನ್ಸ್ ಸಿಕ್ತು. ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗೋಣ. ಮಾರ್ಕೆಟ್ ಅದಕ್ಕೆ ರೆಸ್ಪೆಕ್ಟ್ ಮಾಡುತ್ತಾ ಇಲ್ಲ ನೋಡೋಣ. ಅಂಡ್ ಮಾರ್ಕೆಟ್ ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ರೆ ನಾವು ನಮ್ಮ ವ್ಯೂನ ಅದ್ರ ತಕ್ಕಂಗೆ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನ ನಾನು ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತೀನಿ. ಇಲ್ಲಿ ನಮ್ಗೆ ಸಪೋರ್ಟ್ ಇದೆ, ಅದೇ ರೀತಿ ಇಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಇದೆ. ಸೊ ರೆಸಿಸ್ಟೆನ್ಸ್ ಗೆ ಮಾರ್ಕೆಟ್ ನೋಡಿ, ಈ ರೆಸಿಸ್ಟೆನ್ಸ್ ಗೆ ಮತ್ತೆ ಮಾರ್ಕೆಟ್ ಏನಾಯ್ತು, ಇಲ್ಲೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಯ್ತು. ಅದೇ ರೀತಿ ಇದೇ ರೆಸಿಸ್ಟೆನ್ಸ್ ಗೆ ಮತ್ತೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಎಲ್ಲಿ ತನಕ ಸಪೋರ್ಟ್ ತನಕ ಬಂತು ಅಂಡ್ ಅಗೇನ್ ಇಟ್ ಹ್ಯಾಸ್ ಫಾಲನ್ ಫ್ರಮ್ ರೆಸಿಸ್ಟೆನ್ಸ್ ಝೋನ್. ನೆಕ್ಸ್ಟ್ ನಾವು ಇಲ್ಲಿ ನೋಡಿದ್ರೆ ಕಂಪ್ಲೀಟ್ಲಿ ನಮ್ಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಝೋನ್ ಕಾಣ್ತಾ ಇದೆ, ಕರೆಕ್ಟಾ? ಅಲ್ಲಿ ಸಪೋರ್ಟ್ ಕಾಣ್ತಾ ಇದೆ. ಇಲ್ಲಿ ತನಕ ಮಾರ್ಕೆಟ್ ಬಂದಿತ್ತು. ಮತ್ತೆ ಇದನ್ನ ನಾವು ಇಲ್ಲಿಂದ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗೋಣ, ಯಾಕಂತಂದ್ರೆ ಇಲ್ಲಿಗೆ ನಮ್ಗೆ ಸಪೋರ್ಟ್ ಮತ್ತೆ ಸಿಗ್ತಾ ಇದೆ. ಒನ್ಸ್ ನಮ್ಗೆ ಈ ರೆಸಿಸ್ಟೆನ್ಸ್ ಇಲ್ಲಿಂದ ಎಕ್ಸ್ಟೆಂಡ್ ಮಾಡೋಣ. ಮತ್ತೆ ಅದೇ ರೀತಿ ನೆಕ್ಸ್ಟ್ ಎಲ್ಲಿ ತನಕ ಹೋಗಿತ್ತು ಮಾರ್ಕೆಟ್, ಈ ರೆಸಿಸ್ಟೆನ್ಸ್ ತನಕ ಹೋಗಿ ಮಾರ್ಕೆಟ್ ಬಿದ್ದಿತ್ತು. ಸೊ ಅದಕ್ಕೆ ನಾವು ಇಲ್ಲಿಂದ ಮತ್ತೆ ಒಂದು ರೆಸಿಸ್ಟೆನ್ಸ್ ಝೋನ್ ನಾವು ಡ್ರಾ ಮಾಡೋಣ. ಸೊ ಅದೇ ರೆಸಿಸ್ಟೆನ್ಸ್ ಝೋನ್ಗೆ ಮಾರ್ಕೆಟ್ ಏನಾಯ್ತು, ಮತ್ತೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಸಪೋರ್ಟ್ ತನಕ ಬಂದಿದೆ. ಸೊ ನೀವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗಿ. ಕೆಳಗಡೆನೂ ಕೂಡ ಏನಾಯ್ತು, ಮಾರ್ಕೆಟ್ ಅಲ್ಲಿಗೆ ರೆಸ್ಪೆಕ್ಟ್ ಮಾಡಿ ನೋಡಿ. ಒನ್ಸ್ ಸಪೋರ್ಟ್ ನ ಬ್ರೇಕ್ ಮಾಡ್ತು, ಎಲ್ಲಿ ತನಕ ಬಂತು, ಇನ್ನೊಂದು ಸಪೋರ್ಟ್ ತನಕ ಬಂತು. ಅದಾದ್ಮೇಲೆ ಮತ್ತೆ ಆ ಸಪೋರ್ಟ್ ನ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಇಟ್ ಆಕ್ಟ್ಸ್ ಆಸ್ ಮತ್ತೆ ರೆಸಿಸ್ಟೆನ್ಸ್. ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ. ಕಂಪ್ಲೀಟ್ಲಿ ಫ್ರಮ್ ಎಲ್ಲಿಂದ ನಾವು ಇದನ್ನ ಮಾಡ್ತಾ ಇದೀವಿ, ಜಾನ್ವರಿ 2024 ಇಂದ ಮಾಡಿದ್ದು ಅದೇ ರೆಸಿಸ್ಟೆನ್ಸ್ ನಮ್ಗೆ ಸಪೋರ್ಟ್ ಇಲ್ಲಾಗಿದೆ. ಮಾರ್ಚ್ ಅಲ್ಲಿ ನಮ್ಗೆ ಮತ್ತೆ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಅಂದ್ರೆ ನಮ್ಗೆ ಕಂಪ್ಲೀಟ್ಲಿ ಏನಂತಂದ್ರೆ ಯಾವಾಗ ಮಾರ್ಕೆಟ್ ಅಲ್ಲಿ ಎಲ್ಲಿಂದ ಬೀಳುತ್ತೆ, ಇವಾಗ ಮತ್ತೆ ಇಲ್ಲಿಂದ ಬಿದ್ದಿದೆ, ಇದನ್ನ ಒಂದು ರೆಸಿಸ್ಟೆನ್ಸ್ ಝೋನ್ ಅಂತ ಕನ್ಸಿಡರ್ ಮಾಡ್ಬೋದು. ಮಾರ್ಕೆಟ್ ಮತ್ತೆ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಕಂಟಿನ್ಯೂಸ್ ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್, ಮತ್ತೆ ಮಾರ್ಕೆಟ್ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಅಲ್ಲಿಂದನೇ ಮಾರ್ಕೆಟ್ ಬಿತ್ತು. ಇದು ಸಪೋರ್ಟು ಮತ್ತೆ ಸಪೋರ್ಟ್ ಆಗಿ ತಗೊಳುತ್ತೆ ನೋಡಿ. ಎಲ್ಲಿ ತನಕ ಆಲ್ಮೋಸ್ಟ್ ನಮ್ಗೆ ಜಾನ್ವರಿಯಿಂದ ನಮ್ಗೆ ಏನು ನಾವು ಸಪೋರ್ಟ್ ನ ತಗೊಂಬಂದ್ವಿ ಅದು ನಮ್ಗೆ ಮೇ ತನಕ ನಮ್ಗೆ ರೆಸ್ಪೆಕ್ಟ್ ಮಾಡ್ತು, ಅಂದ್ರೆ ಅಲ್ಲೇ ಸಪೋರ್ಟ್ ತಗೊಂತು ಅಂತ ಅರ್ಥ. ಅಂದ್ರೆ ಒನ್ಸ್ ಸಪೋರ್ಟ್ ಏನಾದ್ರು ನಮ್ಗೆ ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ ಅಂತಂದ್ರೆ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ನಮ್ಗೆ ಡಿಮ್ಯಾಂಡ್ ಝೋನ್ ಇದೆ, ಅಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಮೇಲೆ ಆಗುತ್ತೆ ಅಂತ ಅರ್ಥ. ಅದೇ ರೀತಿ ರೆಸಿಸ್ಟೆನ್ಸ್ ಇದ್ದ ಕಾರಣ ಅಲ್ಲಿಂದ ಬೀಳೋ ಚಾನ್ಸಸ್ ಇರುತ್ತೆ. ಒನ್ಸ್ ರೆಸಿಸ್ಟೆನ್ಸ್ ಏನಾದ್ರು ಬ್ರೇಕ್ ಆಯ್ತು ಅಂದ್ರೆ ಅದು ಸಪೋರ್ಟ್ ಆಗಿ ಆಕ್ಟ್ ಆಗಿ ಮತ್ತೆ ಇನ್ನೊಂದು ರೆಸಿಸ್ಟೆನ್ಸ್ ತನಕ ಹೋಗುತ್ತೆ. ಸೊ ಅದು ಏನಾಯ್ತು, ಸಪೋರ್ಟ್ ಆಕ್ಟ್ ಆಗಿ ಮತ್ತೆ ಇನ್ನೊಂದು ರೆಸಿಸ್ಟೆನ್ಸ್ ತನಕ ಹೋಯ್ತು. ಸೊ ಹಿಂಗೆ ಮಾರ್ಕೆಟ್ ಏನಾಯ್ತು ಕಂಟಿನ್ಯೂಸ್ ಆಗಿ ಅಪ್ ಟು ಜೂನ್ ತನಕ. ಸೊ ಜೂನ್ ತನಕನೂ ಕೂಡ ನಮ್ಗೆ ಅದು ಸಪೋರ್ಟ್ ಆಗಿ ವರ್ಕ್ ಆಗಿದೆ. ಅದೇ ರೀತಿ ನಮ್ಗೆ ರೆಸಿಸ್ಟೆನ್ಸ್ ಇಲ್ಲೂ ಕೂಡ ನಮ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಒನ್ಸ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ಸಪೋರ್ಟ್ ಆಗಿ ಮಾರ್ಕೆಟ್ ಏನಾಗ್ತಾ ಇದೆ, ಅದೇ ರೀತಿ ಸಪೋರ್ಟ್ ನ ತಗೊಂಡು ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ. ಇದು ಏನಂತಂದ್ರೆ ನಿಮ್ಗೆ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾನ್ ತೋರಿಸ್ತಾ ಇರೋದು ನಿಮ್ಗೆ 1 hour ಅಲ್ಲಿ ತೋರಿಸ್ತಾ ಇದೀನಿ. ಮೇ ಬಿ ನೀವು 5 minutes ಇಂಟ್ರಾಡೇ ಮಾಡ್ತೀನಿ ಅಂದ್ರೆ 5 minutes 15 minutes ನೋಡ್ಕೋಬೇಕು. ಇಲ್ಲಾಂದ್ರೆ ಪೊಸಿಷನಲ್ ಮಾಡ್ತೀನಿ ಅಂದ್ರೆ 1 hour 2 hour ಅಲ್ಲಿ ನೋಡ್ಕೋಬೇಕು. ಸೊ ಮಂತ್ಲಿ ಮಾಡ್ತೀನಿ ಅಂತಂದ್ರೆ ಡೈಲಿ ಟೈಮ್ ಫ್ರೇಮು ಇಲ್ಲ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇದನ್ನ ನೀವು ನೋಡ್ಬೇಕಾಗುತ್ತೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬರುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಅಲಾಂಗ್ ವಿತ್ ದಟ್ ನೀವೇನಾದ್ರೂ ಚಾಣಕ್ಯ ಅನಾಲಿಸಿಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಇನ್ನೂ ಬೆಟರ್ ರಿಸಲ್ಟ್ಸ್ ಅಕ್ಯುರೇಸಿ ಕೊಡುತ್ತೆ. ಅಂದ್ರೆ ಸಪೋರ್ಟ್ ಅಲ್ಲಿ ಏನಾದ್ರು ಚಾಣಕ್ಯ ಅನಾಲಿಸಿಸ್ ಮತ್ತೆ ಸಪೋರ್ಟ್ ತೋರಿಸ್ತಾ ಇದೆ ಅಂಡ್ ಆಲ್ಸೋ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಸಪೋರ್ಟ್ ತೋರಿಸ್ತಾ ಇದೆ ಅಂದ್ರೆ ಮತ್ತೆ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಬೋದು. ಅದೇ ರೀತಿ ರೆಸಿಸ್ಟೆನ್ಸ್ ಅಲ್ಲಿ ನಮ್ಗೆ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ರೆಸಿಸ್ಟೆನ್ಸ್ ಇದೆ, ಚಾಣಕ್ಯ ಅನಾಲಿಸಿಸ್ ಕೂಡ ನಮಗೆ ರೆಸಿಸ್ಟೆನ್ಸ್ ತೋರಿಸ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿಂದ ಮತ್ತೆ
ರಿವರ್ಸಲ್ ಆಗ್ಬೋದು. ಸೊ ಈ ಡೇಟಾನ ಇಟ್ಕೊಂಡು ಈ ತರ ನೀವು ಇಟ್ಕೊಂಡು ರಿಯಲ್ ಟ್ರೇಡಿಂಗ್ ನೀವು ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಕನ್ಸಿಸ್ಟೆನ್ಸಿ ನಮ್ಗೆ ಪ್ರಾಫಿಟ್ ಮಾಡೋಕೆ ಸಾಧ್ಯ. ಸೊ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಅಕ್ಯುರಸಿ ಚೆನ್ನಾಗುತ್ತೆ ಅಂಡ್ ನಿಮ್ಮ ಸೈಕಾಲಜಿ ನೀವು ಇಂಪ್ರೂವ್ ಮಾಡ್ಕೊಂತೀರಾ. ಸೊ ಇದಾಗಿತ್ತು ಇವತ್ತಿನ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವ ತರ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡು ಅದನ್ನ ಸಪೋರ್ಟ್ ನೋಡ್ಕೊಂಡು ಡಿಮ್ಯಾಂಡ್ ಎಲ್ಲಿದೆ ಸಪ್ಲೈ ಎಲ್ಲಿದೆ ಯಾವ ತರ ಏನಾಗುತ್ತೆ ಅಂತ ನೀವು ನೋಡ್ಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.